ನರಸರಾಜಪೇಟೆಯಲ್ಲಿ ನೀವು ರಜತ್ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಯಾವ ವಿಷಯ ಕೊಟ್ಟಿದ್ದೀರಿ, ಏನ್ ಕತೆ? ಸರ್, ಇದು ನನಗೆ ರಜತ್ ಅವರು ಪರಿಚಯನೇ ಇಲ್ಲ. ಅಂದ್ರೆ ಅವ್ರು ಬಿಗ್ ಬಾಸ್ ಅಲ್ಲಿ ಇದ್ರು ಅನ್ನೋದೊಂದು ಅಷ್ಟೇ ಗೊತ್ತಿತ್ತು. ಒಂದಿನ ಏನ್ ಮಾಡ್ತಾರೆ, ನನಗೆ ಕಾಲ್ ಬರುತ್ತೆ. ಅಂದ್ರೆ ಆಲ್ರೆಡಿ ನಾನು ಯಾರಿಂದನೋ ಅವ್ರ ನಂಬರ್ ಇಸ್ಕೊಂಡು ನನ್ನ ಮೊಬೈಲ್ ಸೇವ್ ಆಗಿರುತ್ತೆ. ಅಂದ್ರೆ ಒಂದ್ ದಿವಸಕ್ಕೂ ಅವ್ರ ಜೊತೆ ನಾನು ಮಾತಾಡೋದಿರೋದಿಲ್ಲ, ನೇರವಾಗಿ ಫೇಸ್ ಟು ಫೇಸ್ ಮೀಟು ಆಗಿರೋದಿಲ್ಲ. ಒಂದಿನ ಕಾಲ್ ಮಾಡ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೀವೇ ಓಪನಿಂಗ್ ಸೆರೆಮನಿ ಮಾಡಬೇಕು, ಅದಕ್ಕೆ ಸುದೀಪ್ ಅವ್ರದ್ದು ಫಸ್ಟ್ ವಿಡಿಯೋ ಇಂಟರ್ವ್ಯೂ ಮಾಡಿದೀನಿ, ಆದ್ರೂ ಅವ್ರದ್ದು ಓಡೋದಿಲ್ಲ, ನೀವು ವೈರಲ್ ಸ್ಟಾರು, ನಿಮ್ದೇ ಓಡೋದು, ಅದರಿಂದ ನೀವೇ ಬೋಣಿ ಮಾಡಬೇಕು. ನಂದು ಚಿಕ್ಕಲ್ಸಂದ್ರಲ್ಲಿ ಮಸಾಲಾ ರೆಸ್ಟೋರೆಂಟ್ ಹತ್ರ ನಂದು ಸ್ಟುಡಿಯೋ ಇದೆ, ನಂದು ಓನು. ಅದು ಆಫೀಸ್ ಓಪನಿಂಗ್ ಸೆರೆಮನಿ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನೀವೇ ಓಪನ್ ಮಾಡಬೇಕು ಅಂತ ಕರ್ಸ್ಕೊಂಡು ಅವರು ಒಳ್ಳೆ ರೀತಿಯಲ್ಲಿ ಮಾಡಿರೋದನ್ನ ತಿರ್ಚಿ, ಅಂದ್ರೆ ಅವ್ರು ಏನೇನ್ ಕೇಳಿದ್ರು ಸಾಕ್ಷಿ ಎಲ್ಲ ನಾನು ಒದಗಿಸಿದ್ರು ಅವ್ರೇನ್ ಮಾಡಿದ್ದಾರೆ ಎಲ್ಲ ತಿರ್ಚಿ ಕೆಟ್ಟದಾಗಿ ನನಗೆ ಮಾಡಿರ್ತಾರೆ. ಅಂದ್ರೆ ತುಂಬಾ ಬೈಯ ತರದ್ ಮಧ್ಯೆ ಆಡ್ ಮಾಡಿ ಆ ತರ ಒಂದು 4 ಜನ ಒಂದು 2 ಕ್ಯಾಮ್ರಾ 2 ಮೊಬೈಲ್ ಅಲ್ಲಿ ಶೂಟ್ ಮಾಡಿರ್ತಾರೆ. ಆದ್ರೆ ಅವರು ಎಡಿಟ್ ಮಾಡಿ ಹಾಕದ ರೀತಿ ಬಂದು ತುಂಬಾ ವಲ್ಗರ್ ಆಗಿ ಇವ್ರು ಹೇಳೋದನ್ನ ಸೊಂಟದ ಕೆಳಗಡೆ ಮಾತುಗಳೆಲ್ಲ ಅವ್ರಿವ್ರು ಬೈದಿರೋದನ್ನ ಮಧ್ಯೆ ಆಡ್ ಮಾಡಿ ಒಂಥರ ತುಂಬಾ ಕೆಟ್ಟದಾಗಿ ಪ್ರಚೋದನೆ ತರ ಮಾಡಿರ್ತಾರೆ. ಆದ್ರೂ ನಾನು ಅದಕ್ಕೂ ತಲೆ ಕೆಡಿಸ್ಕೊಳ್ಳದೆ